ನಮಸ್ಕಾರ, ನನ್ನ ಹೆಸರು ಅಸ್ಫಾಕ್. ನಾನೀಗ ಉಡುಪಿಯ ಬಜಗೋಳಿಯಲ್ಲಿ ವಾಸವಾಗಿದ್ದೇನೆ. ನಾನೀಗ ಡಿಜಿ ಸೊಲ್ಯೂಷನ್ಸಲ್ಲಿ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿ ವರ್ಕ್ ಮಾಡ್ತಾಯಿದ್ದೇನೆ. ನಾನೀಗ ಸಾಫ್ಟ್ವೇರ್ ಫೀಲ್ಡ್ಗೆ ಬರಲಿಕ್ಕೆ ಕಾರಣ ಉಂಟು. ನಾನು 2016 ITI ಪಾಸ್ಔಟ್ ಸ್ಟೂಡೆಂಟೆ. ಅದಾದಮೇಲೆ ಮೊಬೈಲ್ ಟೆಕ್ನಿಷಿಯನ್ ಆಗಿ ನನ್ನ ಬ್ರದರ್ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದೆ ಬೇರೆ. ಈ ಟೈಮಲ್ಲಿ ಒಂದು ಸಲ ನನ್ನ ಅಕೌಂಟಿಂದ ಒಬ್ಬರು ಯಾರೋ ಹ್ಯಾಕ್ ಮಾಡಿ ಹಣ ತೆಗೆದ್ರು. ಔಟ್ಸೈಡ್ ನನ್ನ ಫ್ರೆಂಡ್ ಥ್ರೂ ಆಗಿ ನಾನು ಆ ಫ್ರೆಂಡ್ ನನ್ನದು IT ಬ್ಯಾಕ್ಗ್ರೌಂಡ್, IT ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿರೋ ಫ್ರೆಂಡ್, ಅವರ ಥ್ರೂ ಆಗಿ ಅವರು ನನಗೆ ಅಮೌಂಟ್ ರಿಟರ್ನ್ ಮಾಡಿಸಿದರು. ಇದೆಲ್ಲ ಹೇಗೆ ಮಾಡ್ತಾರೆ ಅಂತ ಅದರ ಮೇಲೊಂದು ಇಂಟ್ರೆಸ್ಟ್ ಆಯಿತು. ಫೈನಲಿ ನನಗೆ ಒಂದು ಎಂಟ್ರಿ ಎಲೆವೇಟ್ ಅವರದ್ದು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದ್ದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಎಂಟ್ರಿ ಎಲೆವೇಟ್ಗೆ ಜಾಯ್ನ್ ಆದೆ. ಎಂಟ್ರಿ ಬಗ್ಗೆ ಹೇಳಬೇಕಂದ್ರೆ, ಎಂಟ್ರಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಮಗೆ ಬೇಕಾದ ಲ್ಯಾಂಗ್ವೇಜಲ್ಲಿ ಕಲಿಸ್ತಾರೆ. ಈಗ ನಮಗೆ ಯಾವ್ದು ನೇಟಿವ್ ಲ್ಯಾಂಗ್ವೇಜ್ ಉಂಟು ಅದೇ ನೇಟಿವ್ ಲ್ಯಾಂಗ್ವೇಜಲ್ಲೇ ಕೋಡಿಂಗ್, ಪ್ರೋಗ್ರಾಮಿಂಗ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಏನೆಲ್ಲ ಬೇಕು ಎಲ್ಲ ಪರ್ಫೆಕ್ಟಾಗಿ ಕಲಿಸ್ತಾರೆ. ಒಂದು ಜಾಬಿಗೆ ಹೋಗಬೇಕಂದ್ರೆ ಏನೆಲ್ಲ ಬೇಕು, ಮೆಂಟಲ್ ಸಪೋರ್ಟ್ ಒಳ್ಳೆಯದುಂಟು. ವಿದ್ಯಾ ಮ್ಯಾಮ್ ಇದ್ದಾರೆ, ಅವರು ಏನಾದರೂ ಡೌಟ್ ಇದ್ದರೂ ಪರ್ಫೆಕ್ಟಾಗಿ ಹೇಳ್ತಾರೆ. ಬಾಲು ಸರ್ ಟೀಚಿಂಗ್ ಲೆವೆಲ್ ಪರ್ಫೆಕ್ಟಾಗಿ ಮಾಡಿಕೊಡ್ತಾರೆ. ಏನು ಡೌಟ್ ಇದ್ದರೂ ಯಾವ ಟೈಮಲ್ಲಿ ಕಾಲ್ ಮಾಡಿದರೂ ಹೇಳಿಕೊಡ್ತಾರೆ. ಒಮ್ಮೆ ನಾವು ಎಂಟ್ರಿಯಲ್ಲಿ ಫುಲ್ ಪರ್ಫೆಕ್ಟಾಗಿ ಕ್ಲಾಸೆಲ್ಲ ಅಟೆಂಡ್ ಆದಮೇಲೆ ಡೈಲಿ ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಎಲ್ಲ ಮಾಡಬೇಕು ಪರ್ಫೆಕ್ಟಾಗಿ. ಅದಾದಮೇಲೆ ಪ್ರಾಜೆಕ್ಟ್ ಕೊಡ್ತಾರೆ. ಪ್ರಾಜೆಕ್ಟ್ ಎಲ್ಲ ಫೈನಲಿ ಕಂಪ್ಲೀಟ್ ಆದಮೇಲೆ ಪ್ಲೇಸ್ಮೆಂಟ್ ಟೀಮ್ನವರು ಒಳ್ಳೆ ರೀತಿ ಹೆಲ್ಪ್ ಮಾಡ್ತಾರೆ. ಪ್ಲೇಸ್ಮೆಂಟಲ್ಲಿ ನಮಗೆ CV ಬಿಲ್ಡಿಂಗ್, ಲಿಂಕ್ಡ್ಇನ್ ಪ್ರೊಫೈಲ್ ಬಿಲ್ಡಿಂಗ್, ನಮ್ಮದು ಎಂತೆಲ್ಲ ಅಪ್ಡೇಟ್ ಬೇಕು, ಒಂದು ಜಾಬ್ ಸಿಗಲಿಕ್ಕೆ ಏನೆಲ್ಲ ಅಪ್ಡೇಟ್ ಬೇಕು ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ. ಪ್ಲೇಸ್ಮೆಂಟ್ ಆಗಿ ಕಂಪ್ನಿಗೆ ಜಾಯ್ನ್ ಆಗೋ ತನಕ ಏನೆಲ್ಲ ಬೇಕೋ ಅದೇ ರೀತಿಯಲ್ಲಿ ಒಳ್ಳೆ ರೀತಿ ಹೆಲ್ಪ್ ಮಾಡ್ತಾರೆ. ನನಗೆ ಇದೇ ಫೀಲ್ಡ್ನಲ್ಲಿ ಇನ್ನು ಮುಂದೆ ಹೋಗಬೇಕಂತ ಉಂಟು. ಅಂದರೆ ನನ್ನದೇ ಆದ ಒಂದು ಸ್ಟಾರ್ಟಪ್ ಕಂಪನಿ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಇದೇ IT ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಿರೋರಿಗೆ ಹೆಲ್ಪ್ ಮಾಡಬೇಕು. ಇದಕ್ಕೆಲ್ಲ ಬೇಕಾದ ಕಾನ್ಫಿಡೆಂಟ್ ನನ್ನಲ್ಲಿ ಬರಬೇಕಾದ್ರೆ ಎಂಟ್ರಿ ಅವರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಕೋಡಿಂಗ್ ಕಲಿಯೋರಿಗೆ ನಾನು ಎಂಟ್ರಿ ಆ್ಯಪನ್ನು ಸಜೆಸ್ಟ್ ಮಾಡ್ತೇನೆ. ಯಾಕೆಂದರೆ ನನ್ನ ಅನುಭವದಲ್ಲಿ ಎಂಟ್ರಿ ಆ್ಯಪ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್.